ಓಕೆ, ಸೊ ಒಂದು ಕಡೆ ಸಚಿವ ಸಂಪುಟ ವಿಸ್ತರಣೆಗೆ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀತಾ ಇದೆ. ಅಂತಿಮ ಘಟ್ಟಕ್ಕೆ ಅದು ಬಂದಿದೆ. ಇದೆಲ್ಲದರ ನಡುವೆ ದೆಹಲಿಯಿಂದ ಮತ್ತೊಂದಿಷ್ಟು ಅಪ್ಡೇಟ್ಸ್. ದೆಹಲಿಯಲ್ಲಿ ಕಾಂಗ್ರೆಸ್ ನಾಯಕರ ಕಿಚ್ಚು ಮುಂದುವರಿತಾ ಇದೆ. ನೀಟ್ ಅಕ್ರಮದ ವಿರುದ್ಧ ಪ್ರತಿಭಟನೆಯ ವೇಳೆ ರಾಹುಲ್ ಗಾಂಧಿ ಅವರನ್ನ ಇವತ್ತು ವಶಕ್ಕೆ ಪಡೆಯಲಾಯಿತು. ಇಡೀ ರಾಷ್ಟ್ರ ರಾಜಧಾನಿ ದೆಹಲಿ ಇವತ್ತು ಕೆಂಡದಂತಹ ಪರಿಸ್ಥಿತಿಯಲ್ಲಿದೆ ವೀಕ್ಷಕರೇ. ಯಾಕೆಂದರೆ ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನು ದೆಹಲಿ ನೋಡ್ತಾ ಇದೆ. ನಿನ್ನೆ ಸಿಜೆಪಿ ಬೆಂಬಲಿಗರು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರು. ಇಡೀ ದೆಹಲಿ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗಿತು. ಪೊಲೀಸರ ಮೇಲೆ ಲಾಠಿ ಪ್ರಹಾರವನ್ನು ಮಾಡಬೇಕಾದಂಥ ಒಂದು ಸಂದರ್ಭ ಎದುರಾಯಿತು. ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಸಿಜೆಪಿ ಬೆಂಬಲಿಗರು. ಅದನ್ನು ನಿಯಂತ್ರಣ ಮಾಡುವ ಸಲುವಾಗಿ ಪ್ರತಿಭಟನಾ ನಿರತರ ಮೇಲೆ ಪೊಲೀಸರು ಲಾಠಿ ಪ್ರಹಾರವನ್ನು ಮಾಡಿದ್ರು. ಈಗ ಕಾಂಗ್ರೆಸ್ ನಾಯಕರು ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಮುಂದೆ ಧರಣಿ ನಡೆಸ್ತಾ ಇದ್ರು. ಈ ವೇಳೆ ರಾಹುಲ್ ಗಾಂಧಿ ಅವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೀಟ್ ಅಕ್ರಮದ ವಿರುದ್ಧ ನಡೆಸ್ತಾ ಇದ್ದಂಥ ಪ್ರತಿಭಟನೆಯ ವೇಳೆ ರಾಹುಲ್ ಗಾಂಧಿ ಅವರನ್ನು ವಶಕ್ಕೆ ತಗೊಂಡು ಮಂದಿರ್ ಮಾರ್ಗ್ ಠಾಣೆಯಲ್ಲಿ ರಾಹುಲ್ ಗಾಂಧಿ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ಮಂದಿರ್ ಮಾರ್ಗ್ ಠಾಣೆಗೆ ರಾಹುಲ್ ಗಾಂಧಿ ಅವರನ್ನು ಶಿಫ್ಟ್ ಮಾಡಿದ್ದಾರೆ. ದೆಹಲಿಯಲ್ಲಿ ಮುಂದುವರಿತಾ ಇದ್ದಂಥ ಕಿಚ್ಚಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರ ನಿವಾಸದ ಎದುರು ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರು ವೀಕ್ಷಕರೇ. ಪ್ರತಿಭಟನೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲೇ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ನಮ್ಮ ಕರ್ನಾಟಕದ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ. ಮಗದೊಂದು ಕಡೆ ವೀಕ್ಷಕರೇ, ಒಂದು ಕಡೆ ರಾಹುಲ್ ಗಾಂಧಿ ಅವರನ್ನು ಆ ಕಡೆ ವಶಕ್ಕೆ ತೆಗೆದುಕೊಂಡ್ರು ಅನ್ನುವ ಮಾಹಿತಿ ಬರ್ತಾ ಇದ್ದ ಹಾಗೆಯೇ ಈ ಕಡೆ ಬೆಂಗಳೂರಿನಲ್ಲೂ ಸಹ ಪ್ರತಿಭಟನೆ ಕಾವು ಜೋರಾಯಿತು. ಲೋಕಭವನಕ್ಕೆ ಮುತ್ತಿಗೆ ಹಾಕುವ ಪ್ರಯತ್ನ ನಡೀತು. ಕಾಂಗ್ರೆಸ್ ಯುವ ಘಟಕದ ಕಾರ್ಯಕರ್ತರು ದೊಡ್ಡ ಮಟ್ಟದಲ್ಲಿ ಆಕ್ರೋಶವನ್ನು ಹೊರಹಾಕಿದ್ರು. ಈ ಸಂದರ್ಭದಲ್ಲಿ ಅವರನ್ನು ಸಹ ಪೊಲೀಸರು ವಶಕ್ಕೆ ತೆಗೆದುಕೊಂಡ್ರು. ಓಕೆ, ಬೆಂಗಳೂರಿನ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಲೋಕಭವನದ ಮುಂದೆ ಹೈಡ್ರಾಮಾ ಕ್ರಿಯೇಟ್ ಆಗಿತ್ತು ವೀಕ್ಷಕರೇ. ಸಂಜೆಯ ವೇಳೆಗೆ ಸುಮಾರು ಒಂದು 6-6:30 ವೇಳೆಗೆ ರಾಹುಲ್ ಗಾಂಧಿ ಅವರನ್ನು ವಶಕ್ಕೆ ತಗೊಂಡ್ರು ಪೊಲೀಸರು ಡೆಲ್ಲಿಯಲ್ಲಿ. ಆ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೆ ಇಮಿಡಿಯೇಟ್ ಆಗಿ ಬೆಂಗಳೂರಿನಲ್ಲೂ ಆ ಪ್ರತಿಭಟನೆಯ ಕಿಚ್ಚು ವ್ಯಾಪಿಸಿಕೊಳ್ಳೋದಕ್ಕೆ ಶುರುವಾಯಿತು. ಕಾಂಗ್ರೆಸ್ನ ಯುವ ಘಟಕದ ಕಾರ್ಯಕರ್ತರು ಲೋಕಭವನಕ್ಕೆ ಬಂದು ಲೋಕಭವನದಲ್ಲಿ ಪ್ರತಿಭಟನೆಯನ್ನು ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಈ ಟೈಮ್ನಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಎಲ್ಲರನ್ನೂ ವಶಕ್ಕೆ ತೆಗೆದುಕೊಳ್ಳುವಂಥ ಒಂದು ಕಾರ್ಯವನ್ನು ಮಾಡಿದ್ದಾರೆ. ರಾಜ್ಯಪಾಲರ ಮೂಲಕ ಕೇಂದ್ರಕ್ಕೆ ಇದರ ಕಿಚ್ಚನ್ನು ಮನವರಿಕೆ ಮಾಡುವ ಪ್ರಯತ್ನವನ್ನು ಕಾಂಗ್ರೆಸ್ ಕಾರ್ಯಕರ್ತರು ಮಾಡಿದರು. ಆದರೆ ಅಷ್ಟರಲ್ಲಾಗಲೇ ಪೊಲೀಸರು ಎಲ್ಲರನ್ನ ವಶಕ್ಕೆ ತೆಗೆದುಕೊಳ್ಳುವಂತಹ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸೊ ಅಲ್ಲಿಗೆ ಒಂದು ಕಡೆ ಡೆಲ್ಲಿಯಲ್ಲೂ ಸಹ ಇವತ್ತು ಸಿಚುವೇಶನ್ ತೀರಾ ಕ್ರಿಟಿಕಲ್ಗೆ ಹೋಗಿತ್ತು. ಪ್ರಿಯಾಂಕಾ ಗಾಂಧಿ ಅವರನ್ನು ವಶಕ್ಕೆ ತೆಗೆದುಕೊಂಡಿರ್ತಕ್ಕಂತಹ ಫುಟೇಜಸ್ಸನ್ನು ತಾವು ಗಮನಿಸ್ತಾ ಇದ್ದೀರಾ. ಒಂದು 4 ಬೇಡಿಕೆಗಳನ್ನು ರಾಹುಲ್ ಗಾಂಧಿ ಅವರು ಇವತ್ತು ಇಟ್ಟರು ವೀಕ್ಷಕರೇ. ಒಂದು, ಧರ್ಮೇಂದ್ರ ಪ್ರಧಾನ್ ಅವರು ರಾಜೀನಾಮೆಯನ್ನು ಕೊಡಬೇಕು, ಕೇಂದ್ರ ಶಿಕ್ಷಣ ಮಂತ್ರಿಗಳು ರಾಜೀನಾಮೆಯನ್ನು ಕೊಡಬೇಕು ಅಂತ. ಮಗದೊಂದು ಕಡೆ ಪಾರ್ಲಿಮೆಂಟ್ನಲ್ಲಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಅನ್ನೋದು. ಮೂರನೇದು, ವಿದ್ಯಾರ್ಥಿಗಳ ಕ್ಷಮೆಯಾಚನೆ ಮಾಡಬೇಕು ಅಂತ. ವಿದ್ಯಾರ್ಥಿಗಳ ಕ್ಷಮೆಯಾಚನೆ ಮಾಡಬೇಕು, ಪ್ರಧಾನಮಂತ್ರಿಗಳು ಇದ್ರ ಬಗ್ಗೆ ಕ್ಷಮೆಯಾಚನೆ ಮಾಡಬೇಕು, ಶಿಕ್ಷಣ ಮಂತ್ರಿಗಳು ಕ್ಷಮೆಯಾಚನೆ ಮಾಡಬೇಕು ಅಂತ ಆಗ್ರಹಿಸಿದ್ರು. 4ನೇದು, ಈ ಪರೀಕ್ಷೆಗಳು ಇನ್ನು ಮುಂದೆ ದೇಶದಲ್ಲಿ ಯಾವೆಲ್ಲ ಪರೀಕ್ಷೆಗಳು ನಡೆಯುತ್ತೆ ಆ ಸಂದರ್ಭದಲ್ಲಿ ಬಹಳ ಕಟ್ಟುನಿಟ್ಟಾಗಿ ಪರೀಕ್ಷೆಗಳನ್ನು ಮಾಡಬೇಕು. ವಿದ್ಯಾರ್ಥಿಗಳ ಭವಿಷ್ಯ ಜೊತೆಗೆ ಅವರ ಓದಿನ ಜೊತೆಗೆ ಸರ್ಕಾರ ಆಟ ಆಡುವಂಥದ್ದು ತರವಲ್ಲ, ಸರಿಯಲ್ಲ ಅನ್ನುವ ವಿಷಯ. ಸೊ ಹೀಗೆ 4 ಪ್ರಮುಖ ಬೇಡಿಕೆಗಳನ್ನು ಇಟ್ಕೊಂಡು ರಾಹುಲ್ ಗಾಂಧಿ ಅವರು ಇವತ್ತು ಪ್ರತಿಭಟನೆಯನ್ನು ಮಾಡಿದ್ರು ವೀಕ್ಷಕರೇ. ಸೊ ಒಂದು ಕಡೆ ಪ್ರತಿಭಟನೆಯನ್ನ ನಿಯಂತ್ರಿಸುವ ಪ್ರಯತ್ನದಲ್ಲಿ ಪೊಲೀಸರು ಹೈರಾಣಾದರು. ರಾಹುಲ್ ಗಾಂಧಿ ಅವರಂತೂ ಅಕ್ಷರಶಃ ನೆಲದ ಮೇಲೇನೆ ಮಲಗಿಬಿಟ್ರು. ಸ್ಥಳವನ್ನ ಬಿಟ್ಟು ತಾನು ಬರದೇ ಇಲ್ಲ ಅನ್ನುವ ರೀತಿಯಾದಂಥ ಧೋರಣೆಯನ್ನು ವ್ಯಕ್ತಪಡಿಸಿದ್ರು. ಬಹಳ ಬಲವಂತವಾಗಿ ರಾಹುಲ್ ಗಾಂಧಿ ಅವರನ್ನು ಪೊಲೀಸರು ಹೊತ್ತೊಯ್ದರು. ಮಗದೊಂದು ಕಡೆ ನಿನ್ನೆ ಆದಂತಹ ದೃಶ್ಯಾವಳಿಗಳು, ಡೆಲ್ಲಿಯಲ್ಲಿ ಆದಂತಹ ವಿಚಾರ, ಜಂತರ್ ಮಂತರ್ನಲ್ಲಿ ಪ್ರತಿಭಟನೆ ನಡೀತಾ ಇರುತ್ತೆ. ಆ ಪ್ರತಿಭಟನೆಯ ಸ್ಥಳದಲ್ಲಿ ಎತ್ತರದ ಪ್ರದೇಶದಲ್ಲಿ ಅಭಿಜಿತ್ ದೀಪ್ಕೆ ಅವರು ಸಹ ಇರ್ತಾರೆ ವೀಕ್ಷಕರೇ. ಆದರೆ ಆ ಗುಂಪಿನಲ್ಲಿ ಒಬ್ಬರು ಭದ್ರತಾ ಸಿಬ್ಬಂದಿಯ ಮೇಲೆ ಪ್ರತಿಭಟನಾ ನಿರತರು ಹಲ್ಲೆ ಮಾಡ್ತಾರೆ. ಯಾವಾಗ ಆ ಹಲ್ಲೆ ಆಗುತ್ತೋ ಇಮ್ಮಿಡಿಯೇಟ್ಲಿ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಮಾಡಲಿಕ್ಕೆ ಶುರು ಮಾಡ್ತಾರೆ.
ಸಿಕ್ಕ ಕಡೆಗಳಲ್ಲಿ ಪ್ರತಿಭಟನಾ ನಿರತರ ಮೇಲೆ ಸಿಜೆಪಿ ಬೆಂಬಲಿಗರ ಮೇಲೆ ಲಾಠಿ ಚಾರ್ಜ್ ಆಗುತ್ತೆ. ಜನರೆಲ್ಲರೂ ಅಲ್ಲಿಂದ ಓಡು ಹೋಗ್ತಾರೆ. ಇಡೀ ಸಿಚುವೇಶನ್ ಪ್ರಕ್ಷುಬ್ಧ ವಾತಾವರಣಕ್ಕೆ ತಿರುಗುತ್ತೆ, ಹಿಂಸಾರೂಪಕ್ಕೆ ತಿರುಗುತ್ತೆ. ಸೊ ಇದು ಒಂದು ರೀತಿಯಾಗಿ ದೇಶದಲ್ಲಿ ಬಹಳ 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 ಡಿಸ್ಟರ್ಬ್ ಅನ್ನು ಕ್ರಿಯೇಟ್ ಮಾಡುವಂತಹ ಒಂದು ಪರಿಸ್ಥಿತಿ. ಯಾಕಾಗಿ ಕೇಂದ್ರ ಸರ್ಕಾರ ಮೌನಕ್ಕೆ ಶರಣಾಗಿದೆ, ಯಾಕಾಗಿ ಒಂದು ತನ್ನ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದೆ, ಸ್ಪಷ್ಟವಾಗಿರ್ತಕ್ಕಂಥ ನಿಲುವನ್ನು ತಳಿರೋದಕ್ಕೆ ಯಾಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಆಗ್ತಾ ಇಲ್ಲ? ಇಷ್ಟೆಲ್ಲ ವಿರೋಧಗಳು ವ್ಯಕ್ತವಾಗ್ತಾ ಇದ್ರು ಸಹ, ಪ್ರತಿಪಕ್ಷಗಳು ಇಷ್ಟೆಲ್ಲ ವಿರೋಧವನ್ನು ಮಾಡ್ತಾ ಇದ್ರು ಸಹ, ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ, ಬಿಜೆಪಿ ಸರ್ಕಾರ ಹಠಮಾರಿ ಧೋರಣೆಯನ್ನು ಅನುಸರಿಸ್ತಾ ಇದೆಯಾ? ಯಾಕೆ ಅವರು ಆ ಬಿಗಿ ಹಠವನ್ನ ಅಥವಾ ಈಗೋಯಿಸ್ಟಿಕ್ ಮನಸ್ಥಿತಿಯನ್ನು ಈ ವಿಚಾರದಲ್ಲಿ ತೋರಿಸ್ತಾ ಇದ್ದಾರೆ? ನಿಜಕ್ಕೂ ಸಹ ಗೊತ್ತಾಗ್ತಾ ಇಲ್ಲ. ಇಲ್ಲಿಯವರೆಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲೂ ಸಹ ಪ್ರತಿಕ್ರಿಯೆಯನ್ನು ಕೊಡದೇ ಇರತಕ್ಕಂಥದ್ದು ಇದೆಯಲ್ಲ, ಇದು ಪ್ರತಿಭಟನಾ ನಿರತರನ್ನ ಮತ್ತಷ್ಟು ಆಕ್ರೋಶಕ್ಕೆ ತೆಗೆದುಕೊಂಡು ಹೋಗ್ತಾ ಇದೆ. ಅಟ್ಲೀಸ್ಟ್ ಸೌಜನ್ಯಕ್ಕಾದರೂ ಜವಾಬ್ದಾರಿಯುತ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸರ್ಕಾರ ಇದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಡಬೇಕು. ಏನು ನಿಮ್ಮ ಅಭಿಪ್ರಾಯವೇನು? ಈಗ ಆಲ್ರೆಡಿ ಬಿಜೆಪಿಗರು ಸಮರ್ಥನೆ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು ಏನು ಅಂದರೆ, ಆಲ್ರೆಡಿ CBI ಇನ್ವೆಸ್ಟಿಗೇಷನ್ ನಡೀತಾ ಇದೆ, ನಾವು ಬಂಧಿಸಿದ್ದೀವಿ, ಯಾರು ಪೇಪರ್ಗಳನ್ನು ಲೀಕ್ ಮಾಡಿದಾರೋ ಅವರನ್ನು ಅರೆಸ್ಟ್ ಮಾಡಿದ್ದೀವಿ, ಅವ್ರು ಜೈಲಲ್ಲಿದ್ದಾರೆ, ಮಗದೊಂದು ಕಡೆ ನೀಟ್ ಪರೀಕ್ಷೆಯೂ ಆಗಿದ್ದಾಗಿದೆ, ಮರುಪರೀಕ್ಷೆನ ಮಾಡಿದ್ದೀವಿ. ಇದೆಲ್ಲದರ ನಡುವೆಯೂ ಸಹ ಯಾಕೆ ಈ ರೀತಿಯಾದಂತಹ ಒಂದು ಪರಿಸ್ಥಿತಿ ಅಂತ ಬಿಜೆಪಿಗರು ಪ್ರಶ್ನೆ ಮಾಡ್ತಾ ಇದ್ದಾರೆ. ವೇರಿನ್ ಇಷ್ಟೆಲ್ಲ ಗೊಂದಲಗಳು ನಿರ್ಮಾಣ ಆಗಲಿಕ್ಕೆ ಕೇಂದ್ರ ಶಿಕ್ಷಣ ಮಂತ್ರಿಗಳು ಎಲ್ಲ ಒಂದು ಕಡೆ ಅಲರ್ಟ್ ಆಗದೆ ಇರ್ತಕ್ಕಂಥದ್ದು ಅವರ ಬೇಜವಾಬ್ದಾರಿತನವೇ ಇಲ್ಲಿ ಕಾರಣ ಆಗಿದೆ ಅನ್ನುವ ಆರೋಪವನ್ನು ಪ್ರತಿಪಕ್ಷಗಳು ಮಾಡ್ತಾ ಇದ್ದಾವೆ. ಮಗದೊಂದು ಕಡೆ ಸೋನಿಯಾರನ್ನ ಠಾಣೆಗೆ ಒಳಗೆ ಬಿಡದೆ ಪರಿಸ್ಥಿತಿಯಲ್ಲಿ ವಿಕೋಪಕ್ಕೆ ಹೋಗಿರ್ತಕ್ಕಂಥದ್ದನ್ನ ಗಮನಿಸ್ತಾ ಇದ್ದೀವಿ. ರಾಹುಲ್ ಗಾಂಧಿ ಅವರನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೂರಿಸ್ಕೊಂಡಿದ್ದಾರೆ. ಯೂಶುವಲಿ ಏನಾಗುತ್ತೆ ಗೊತ್ತಾ ವೀಕ್ಷಕರೇ, ಪ್ರತಿಭಟನೆ ಮಾಡುವಂತಹ ಸ್ಥಳದಿಂದ ಯಾರನ್ನಾದ್ರೂ ವಶಕ್ಕೆ ತಗೊಂಡ್ರೆ ಅವರನ್ನ ನಿರ್ದಿಷ್ಟವಾಗಿ ಒಂದು ಸ್ಥಳಕ್ಕೆ ಕರ್ಕೊಂಡೋಗಿ ಬಿಟ್ಟು ಬಂದ್ಬಿಡ್ತಾರೆ ಪೊಲೀಸರು. ಡಿಟೈನ್ ಮಾಡೋದಿಲ್ಲ, ಅಂದ್ರೆ ಇಟ್ಕೊಳ್ಳಲ್ಲ, ಪೊಲೀಸ್ ಸ್ಟೇಷನಲ್ಲಿ ಇಟ್ಕೊಳ್ಳಲ್ಲ ನಿರ್ದಿಷ್ಟವಾಗಿ ಒಂದು ಸಮಯದವರೆಗೆ. ಆದರೆ ಪರಿಸ್ಥಿತಿ ವಿಕೋಪಕ್ಕೆ ಹೋಗ್ತಾ ಇದೆ ಅನ್ನಲಿಕ್ಕೆ ಸಾಕ್ಷಿ ಈ ವಿಜುವಲ್ಸ್. ಸೋನಿಯಾ ಗಾಂಧಿ ಅವರು ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾರೆ. ಯೂಶುವಲಿ ಸೋನಿಯಾ ಗಾಂಧಿ ಅವರು ಇತ್ತೀಚಿನ ದಿನಗಳಲ್ಲಿ ಎಲ್ಲೂ ಕಾಣಿಸ್ಕೊಂಡಿರಲಿಲ್ಲ. ರಾಜಕೀಯವಾಗಿ ಆಗಿರ್ಬೋದು ಅಥವಾ ಯಾವುದಾದ್ರೂ ಕಾರ್ಯಕ್ರಮಗಳ ನಿಮಿತ್ತ ಆಗಿರ್ಬೋದು, ಎಲ್ಲೂ ಸೋನಿಯಾ ಗಾಂಧಿ ಅವರು ಕಾಣಿಸ್ಕೊಂಡಿರಲಿಲ್ಲ. ಆದರೆ ಇವತ್ತು ಫಾರ್ ದ ಫಸ್ಟ್ ಟೈಮ್ ಸೋನಿಯಾ ಗಾಂಧಿ ಅವರು ಕಾಣಿಸ್ಕೊಳ್ತಾ ಇದ್ದಾರೆ ಹೊರಗಡೆ. ತಮ್ಮ ಮಗನನ್ನು ನೋಡಲಿಕ್ಕೆ ಬಂದಿದ್ದಾರೆ. ಆದರೆ ಸೋನಿಯಾ ಗಾಂಧಿ ಅವರನ್ನು ಪೊಲೀಸ್ ಸ್ಟೇಷನ್ ಒಳಗಡೆ ಬಿಡ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ಸ್ಟೇಷನ್ ಒಳಗಡೆ ಇದ್ದಾರೆ ಅನ್ನುವ ಮಾಹಿತಿ ಇದೆ. ಸೊ ಇದು ಮುಂದಿನ ಘಟನೆಗಳಿಗೆ ಪೂರಕವಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. Attack on my leader and leader of opposition in Lok Sabha, Rahul Gandhi ji, is condemnable, and Mr. Narendra Modi and Amit Shah cannot suppress the voice of the people. Rahul Gandhi represents the opposition parties in Lok Sabha. He had gone to the hospital to inquire about the conditions of the students who were beaten up yesterday. For no reason, the police have resorted to lathi charge and they have tear gassed the crowd. And some almost about 60-70 students were injured in this clash. And the way Narendra Modi's government behaving with the student, we all condemn it. And it is not attack on Rahul Gandhi, it is attack on the constitutional guarantees. Every citizen of this country has got a guarantee in the constitution to protest against the injustice. While protesting against the injustice, Narendra Modi, Amit Shah have unleashed the police forces against my leader Rahul Gandhi and Priyanka Gandhi. We all condemn it, and also appeal to the Congress workers in Bangalore and other places to protest against this barbaric action of the Bharatiya Janata Party, especially Narendra Modi and Amit Shah. In Bangalore, my Congress workers will be protesting in front of the Raj Bhavan.